ದಾವಣಗೆರೆ ಬೈ ಎಲೆಕ್ಷನ್ನ ಬಳಿಕ ಕಾಂಗ್ರೆಸ್ನಲ್ಲಿ ತಲೆದಂಡಗಳ ಪರ್ವ ಶುರುವಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿರುವಂತ ಸೂಚನೆಯ ಬೆನ್ನಿಗೆ ಮುಸ್ಲಿಂ ನಾಯಕರ ತಲೆದಂಡವನ್ನು ಮಾಡಲಾಗಿದೆ. ಇದರ ಬಗ್ಗೆ ಈಗ ಆಕ್ರೋಶವೂ ಕೂಡ ಶುರುವಾಗಿದೆ. ಮುಸ್ಲಿಂ ನಾಯಕರ ಮೇಲೆ ಕ್ರಮಕ್ಕೆ ಕಾಂಗ್ರೆಸ್ನಲ್ಲಿ ಆಕ್ಷೇಪ ವ್ಯಕ್ತವಾಗ್ತಾ ಇರುವುದು ಕಾಂಗ್ರೆಸ್ ಪಾಳೆಯಕ್ಕೆ ಸಂಕಷ್ಟ ತಂದಿಟ್ಟಿದೆ ಹೈಕಮಾಂಡ್ನ ಆದೇಶ. ಹೈಕಮಾಂಡ್ನ ಸರಣಿ ಮತ್ತು ಕಠಿಣ ಕ್ರಮಗಳ ಕಾರಣಕ್ಕಾಗಿ ಕಾಂಗ್ರೆಸ್ನ ಒಂದು ಬಣ ಬೇಸರ ವ್ಯಕ್ತಪಡಿಸ್ತಾ ಇದೆ. ಅಬ್ದುಲ್ ಜಬ್ಬಾರ್, ನಜೀರ್ ಅಹಮದ್ ಮೇಲೆ ಕ್ರಮಕ್ಕೆ ಆಕ್ಷೇಪ ವ್ಯಕ್ತವಾಗಿದೆ. ಮುಸ್ಲಿಂ ಸಮುದಾಯದಿಂದಲೂ ಕೂಡ ಹೈಕಮಾಂಡ್ ಬಗ್ಗೆ ಅಸಮಾಧಾನ ವ್ಯಕ್ತವಾಗ್ತಾ ಇರುವುದು. ಇದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸಿಎಂ ಸಿದ್ದರಾಮಯ್ಯ ಯಾಕೆ ಸುಮ್ಮನಾದರು ಈ ವಿಚಾರದಲ್ಲಿ? ಯಾಕಾಗಿ ಅವರು ಮುಸ್ಲಿಂ ನಾಯಕರ ಮೇಲೆ ಕ್ರಮ ಆದರೂ ಕೂಡ ರಕ್ಷಣೆ ಮಾಡುವಂತ ಪ್ರಯತ್ನವನ್ನು ಅವರು ಯಾಕೆ ಮಾಡಲಿಲ್ಲ ಅನ್ನೋ ಆಕ್ಷೇಪದ ಮಾತುಗಳು ಕೇಳಿ ಬರ್ತಾ ಇದೆ. ನಿನ್ನೆ KN ರಾಜಣ್ಣ ಮಾತನಾಡಿದ್ದು ನಿಮಗೆ ಗೊತ್ತೇ ಇದೆ. KN ರಾಜಣ್ಣ ಓಪನ್ ಆಗಿ ಹೇಳಿದ್ರು, ಸಿದ್ದರಾಮಯ್ಯ ಅಸಹಾಯಕರಾಗಿದ್ದಾರೆ. ತಮ್ಮ ಆಪ್ತರ ವಿರುದ್ಧ ಕ್ರಮ ಆಗ್ತಾ ಇದ್ರೂ ಕೂಡ ಅವರನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕಾಗ್ತಿಲ್ಲ ಸಿದ್ದರಾಮಯ್ಯ ಅವರಿಗೆ, ಅವರು ಅಸಹಾಯಕರಾಗಿದ್ದಾರೆ. ಕೆಲ ಸಚಿವರು ಕ್ಯಾಬಿನೆಟ್ನಲ್ಲೂ ಕೂಡ ಮಾತನಾಡಿದ್ದಾರೆ. ಜಬ್ಬಾರ್ ವಿರುದ್ಧ ಕ್ರಮ ಇರಬಹುದು, ನಜೀರ್ ಅಹಮದ್ ವಿರುದ್ಧ ಕ್ರಮ ಇರಬಹುದು, ಈ ತಕ್ಷಣದ ಕ್ರಮದ ಅಗತ್ಯ ಇರಲಿಲ್ಲ ಅನ್ನೋ ಅಭಿಪ್ರಾಯವನ್ನ ಕೆಲ ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ನ ಒಳಗೆ ಇದು ಚರ್ಚೆ ಕಾರಣ ಆಗ್ತಾ ಇದೆ. ಸಿದ್ದರಾಮಯ್ಯ ಬಣದವರನ್ನೇ ಗುರುತಿಸಿ ಟಾರ್ಗೆಟ್ ಮಾಡಲಾಗಿದೆ ಅನ್ನುವಂಥ ಆಕ್ಷೇಪದ ಮಾತುಗಳು ಕೂಡ. DK ಶಿವಕುಮಾರ್ ಅವರೇ ಇದನ್ನ ಮಾಡಿಸಿರಬೇಕು ಅನ್ನೋ ಆರೋಪಗಳು ಕೂಡ ಕಾಂಗ್ರೆಸ್ನ ಒಳಗೆ ಚರ್ಚೆಯಾಗ್ತಾ ಇದೆ. ರಾಹುಲ್ ಗಾಂಧಿ, ಹೂ ಇಸ್ ರಾಹುಲ್ ಗಾಂಧಿ, ಐ ಡೋಂಟ್ ನೋ ಅಂತ ಹೇಳುವಂತವನ ಒಬ್ಬ ಮಹಾಶಯ ಜೊತೆ ಹೋಗಿ ಡಯಾಸ್ ಹಚ್ಕೊಂಡ್ರೆ ಇಸ್ ಇಟ್ ನಾಟ್ ಅಮೌಂಟ್ಸ್ ಟು ಇಂಡಿಸಿಪ್ಲಿನ್? ನಮ್ಮ AICC ಅಧ್ಯಕ್ಷ ಹೇಳಿದ್ರು, ಪ್ರಯಾಗರಾಜಕ್ಕೆ ಹೋಗಿ ಆ ನದಿಲಿ ನಾವು ಮುಳುಗ್ಬಿಟ್ರೆ ಹಮಾರ ಗರೀಬಿ ಚಲೆ ಜಾತಾ ಕ್ಯಾ ಅಂತ ಹೇಳಿದ್ರು. ಆದ್ರೆ ಅಲ್ಲಿ ಹೋಗಿ ಎಲ್ಲ ಮಾಡಿಕೊಂಡು ಆದಿತ್ಯನಾಥ್ ಯೋಗಿ ಅವರು ಬಹಳ ಚೆನ್ನಾಗಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿ ಅವರಿಗೆ ಕಾಂಪ್ಲಿಮೆಂಟ್ಸ್ ಕೊಟ್ಟು ಬರ್ತಾರೆ. ಯಾರೆಲ್ಲ ಸಿದ್ದರಾಮಯ್ಯನವ್ರ ಪರ ಇದ್ದಾರೆ ಅಂಥವ್ರನ್ನ ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ಅಂತೇಳಿ ಜನ ಮಾತಾಡ್ತಾ ಇದ್ದಾರೆ. ಪರಸ್ಪರವಾಗಿ ಅವ್ರ ಇಲಾಖೆಯಲ್ಲಿ ಆಗ್ತಕ್ಕಂಥ ಕೆಲಸ ಇರ್ತವೆ, ಇವ್ರ ಇಲಾಖೆಯಲ್ಲಿ ಆಗ್ತಕ್ಕಂಥ ಕೆಲಸಗಳಿರ್ತವೆ. ಅದರಿಂದ ಯಾರೇ ಮಂತ್ರಿಗಳು ಯಾರನ್ನೇ ಭೇಟಿ ಮಾಡಿದ್ರು ಕೂಡ ಅದಕ್ಕೆ ರಾಜಕೀಯ ಅರ್ಥ ಕಲ್ಪಿಸಬಾರದು ಅಂತೇಳಿ ಶಿವಮೊಗ್ಗ ಎಲೆಕ್ಷನ್ ಹೋಗಿ ಅವರು ರಾಘವೇಂದ್ರನಿಗೆ ಮತ ಹಾಕಿ ಅಂತೇಳಿ ಭಾಷಣ ಮಾಡಿಬಿಟ್ರು. ಅವಾಗೇನು ಕ್ರಮನೇ ಆಗಲಿಲ್ಲ. ಪಕ್ಷದಲ್ಲಿ ಶಾಸಕರಾಗಿದ್ದುಕೊಂಡು ಇನ್ನೊಂದು ಪಕ್ಷಕ್ಕೆ ವೋಟ್ ಹಾಕಿ ಅಂತೇಳಿ ಬಹಿರಂಗವಾಗಿ ಹೇಳ್ತಕ್ಕಂಥದ್ದು ಇವೆಲ್ಲವೂ ಕೂಡ ಪಕ್ಷಕ್ಕೆ ಇಂಡಿಸಿಪ್ಲಿನ್ ಇದೆ, ಪಕ್ಷದಲ್ಲಿ ಇರ್ತಕ್ಕಂಥದ್ದನ್ನ ತೋರಿಸುತ್ತೆ. ಯಾರೆಲ್ಲ ಪಕ್ಷಕ್ಕೆ ನಿಷ್ಠೆಯಿಂದ ಇರ್ತಾರೆ, ಪಟ್ಟಭದ್ರರು ಪಕ್ಷದಲ್ಲೂ ಇರ್ತಾರೆ, ಅವ್ರು ಕೂಡ ಈ ತರ ಹುನ್ನಾರಗಳನ್ನೆಲ್ಲ ಮಾಡ್ತಾರೆ. ಅದಕ್ಕೇನು ಮಾಡಕ್ ಆಗೋದಿಲ್ಲ. ನಾವು ನಿರೀಕ್ಷೆ ಮಾಡೋದು ನಮ್ಮ ಮುಖ್ಯಮಂತ್ರಿಗಳಿಂದ ಇಂಥ ಸಂಗತಿಗಳು ಬಂದಾಗ ಅವರು ಗಟ್ಟಿಯಾಗಿ ನಿಲ್ಬೇಕು. ಅವ್ರು ನಿಲ್ತಾ ಇಲ್ಲ. ಅದೊಂದು ನಮಗೆ ಬೇಸರದ ಸಂಗತಿ. ಯೋಚನೆ ಇದೆಯೋ ನನಗೆ ಗೊತ್ತಿಲ್ಲಪ್ಪ. ಬಟ್ ನಾವು ಸಿದ್ದರಾಮಯ್ಯನವರಿಂದ ಈ ರೀತಿಯ ಅಸಹಾಯಕ ಪರಿಸ್ಥಿತಿನ ನಾವು ನಿರೀಕ್ಷೆ ಮಾಡಿದ್ವಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥ ಆನಂದ್ ಬೈದನ ಮನೆ ಫೋನ್ ಸಂಪರ್ಕದಲ್ಲಿ. ಆನಂದ್, ರಾಜಣ್ಣ ಮಾತನಾಡಿದ್ದನ್ನು ಗಮನಿಸಿದ್ರೆ ಪಕ್ಷದಲ್ಲಿ ಹಲವರ ಅಭಿಪ್ರಾಯಗಳಿಗೆ ಅವರು ಧ್ವನಿಯಾಗ್ತಿದ್ದಾರಾ ಅಂತ ಅನಿಸ್ತಾ ಇದೆ. ಎಸ್, ಈಗಾಗಲೇ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಬೆನ್ನಲ್ಲೇ ಆಗಿರ್ತಕ್ಕಂಥ ಒಟ್ಟಾರೆ ಡೆವಲಪ್ಮೆಂಟ್ ಮತ್ತು ಅದರ ಬೆನ್ನಲ್ಲೇ ಮುಸ್ಲಿಂ ನಾಯಕರ ಮೇಲೆ ಕ್ರಮ ಆಗಿರ್ತಕ್ಕಂಥದ್ದು ಪಕ್ಷದ ಒಳಗಡೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನಕ್ಕೆ ಕಾರಣ ಆಗಿದೆ. ಬಹಳ ಮುಖ್ಯವಾಗಿ ಸಹಜವಾಗಿಯೇ ಕಾಂಗ್ರೆಸ್ನ ಒಂದು ಬಣ ಈಗಾಗಲೇ ಮುಸ್ಲಿಂ ನಾಯಕರ ಮೇಲೆ ಕ್ರಮ ಆಗ್ತಿರೋದಕ್ಕೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ. ಸಹಜವಾಗಿ ಬಹಿರಂಗ ಹೇಳಿಕೆಗಳ ಮೂಲಕವೂ ಕೂಡ ಅದನ್ನ ತಿಳಿಸುವಂತ ಪ್ರಯತ್ನವನ್ನ ರಾಜಣ್ಣ ಸೇರಿದಾಗೆ ಪ್ರಮುಖ ನಾಯಕರು ಮಾಡ್ತಾ ಇದ್ದಾರೆ. ಈಗಾಗಲೇ ಮುಸ್ಲಿಂ ನಾಯಕರ ಮೇಲೆ ಕ್ರಮ ಆಗ್ತಾ ಇರತಕ್ಕಂಥದ್ದು ಪ್ರತಿಕೂಲವಾಗಿರ್ತಕ್ಕಂಥ ಪರಿಣಾಮಗಳನ್ನು ಉಂಟು ಮಾಡ್ತಾ ಇದೆ. ಬಹಳ ಮುಖ್ಯವಾಗಿ ಸಮುದಾಯದಲ್ಲಿ ಇದು ದೊಡ್ಡ ಮಟ್ಟ ಚರ್ಚೆ ಕಾರಣ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಮುಂಬರ್ತಕ್ಕಂಥ ಚುನಾವಣೆಗಳಲ್ಲಿ ಇದು ಮತಬೇಟೆಯ ಮೇಲೆ ಗಂಭೀರವಾಗಿರ್ತಕ್ಕಂಥ ಪರಿಣಾಮಗಳನ್ನು ಉಂಟು ಮಾಡುತ್ತೆ ಮತ್ತು
ಸಮುದಾಯದ ಈ ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯಗಳು ನಕಾರಾತ್ಮಕವಾಗಿ ಇಡೀ ಕಾಂಗ್ರೆಸ್ ಪಾರ್ಟಿಯ ಮೇಲೆ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ ಅಂತಕ್ಕಂಥದ್ದು ಒಂದು ಬಣದ ಅಭಿಪ್ರಾಯ. ಆ ಕಾರಣಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಬೇಕು ಮತ್ತು ಕಠಿಣವಾಗಿರ್ತಕ್ಕಂಥ ಕ್ರಮಗಳು ತೆಗೆದುಕೊಳ್ತಾ ಇರುವಂತಹ ಹೈಕಮಾಂಡ್ ನಿರ್ಧಾರ ಇದೆ, ಇದನ್ನ ಒಂದು ರೀತಿ ಮರುಪರಿಶೀಲನೆ ಆಗಬೇಕು ಅಂತಕ್ಕಂಥ ರೀತಿಯ ಒತ್ತಾಯವನ್ನ ಒಂದು ಬಣ ಮಾಡ್ತಾ ಇದೆ. ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲೋ ಒಂದ್ ಕಡೆ ತಟಸ್ಥ ಧೋರಣೆಗಳನ್ನು ಅನುಸರಿಸ್ತಾ ಇದ್ದಾರೆ, ಮೌನಕ್ಕೆ ಶರಣಾಗಿದ್ದಾರೆ ಅಂತಕ್ಕಂಥ ರೀತಿಯಲ್ಲಿ ಈ ಒಂದು ಬಣದ ನಾಯಕರ ಅಭಿಪ್ರಾಯಗಳು ಕೇಳಿ ಬರ್ತಾ ಇರುವಂತದ್ದು. ಆ ಕಾರಣಕ್ಕಾಗಿ ಈ ಒಂದು ಬಣ ಎಲ್ಲೋ ಒಂದ್ ಕಡೆ ಬಹಳ ಸ್ಪಷ್ಟವಾಗಿ ಹೈಕಮಾಂಡ್ ನಿರ್ಧಾರಕ್ಕೆ ಪರೋಕ್ಷವಾಗಿ ವಿರೋಧ ವ್ಯಕ್ತಪಡಿಸತಕ್ಕಂತ ರೀತಿಯ ಒಂದು ಚಟುವಟಿಕೆ ನಿರತರಾಗಿದೆ ಮತ್ತು ಬಹಿರಂಗವಾಗಿ ಈ ರೀತಿ ಹೇಳಿಕೆಗಳನ್ನು ನೀಡುವುದರ ಮೂಲಕವೂ ಕೂಡ ಹೈಕಮಾಂಡ್ ನಿರ್ಧಾರ ಏಕಪಕ್ಷೀಯ ಮತ್ತು ಅತ್ಯಂತ ತರಾತುರಿಯ ಆತುರದ ನಿರ್ಧಾರ ಅಂತಕ್ಕಂಥದನ್ನ ಹೇಳುವ ಪ್ರಯತ್ನವನ್ನ ಮಾಡ್ತಾ ಇದೆ. ಮುಖ್ಯವಾಗಿ ಮುಸ್ಲಿಂ ನಾಯಕರ ಮೇಲೆ ಕ್ರಮ ತೆಗೆದುಕೊಂಡಿರ್ತಕ್ಕಂಥ ವೇಗವನ್ನು ಗಮನಿಸ್ತಾ ಇದ್ರೆ ಅದರ ಹಿಂದಿರ್ತಕ್ಕಂಥ ವ್ಯಕ್ತಿ ಮತ್ತು ಶಕ್ತಿಗಳ ಬಗ್ಗೆ ಅನುಮಾನವನ್ನು ಕೂಡ ಈ ಒಂದು ಬಣ ವ್ಯಕ್ತಪಡುತ್ತಾ ಇರುವಂತದ್ದು. ಇದರಿಂದಾಗಿ ಕಾಂಗ್ರೆಸ್ನ ಒಳಗಡೆ ಮುಸ್ಲಿಂ ನಾಯಕರ ಮೇಲೆ ಇತ್ತೀಚೆಗೆ ತೆಗೆದುಕೊಂಡಿರ್ತಕ್ಕ ತೀರ್ಮಾನಗಳು ದೊಡ್ಡ ಮಟ್ಟದ ವಿಪ್ಲವಕ್ಕೆ ಕಾರಣವಾಗಿದ್ದು, ಇದು ಮುಂಬರುವ ದಿನಗಳಲ್ಲಿ ಪಕ್ಷದ ಒಳಗಡೆ ಸ್ಪಷ್ಟವಾಗಿರ್ತಕ್ಕಂಥ ಕಂದಕವನ್ನ ನಿರ್ಮಾಣ ಮಾಡುತ್ತೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸಹಜವಾಗಿ ಕಾಂಗ್ರೆಸ್ ಆನಂದ್, ಇಲ್ಲಿ ಸಿಎಂ ಅವರ ಮೌನ ಅದು ಅಸಹಾಯಕತೆನಾ ಅಥವಾ ಕಾದು ನೋಡೋ ತಂತ್ರನ, ಹೆಂಗೆ ಅದು? ಮುಖ್ಯಮಂತ್ರಿಗಳನ್ನ ಬಹಳ ವರ್ಷ ರಾಜಕಾರಣದಲ್ಲಿ ಗಮನಿಸಿರ್ತಕ್ಕಂಥ ನಾಯಕರುಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಯಾಕೆ ಈಗ ಮೌನಕ್ಕೆ ಶರಣಾಗಿದ್ದಾರೆ ಅಂತಕ್ಕಂಥ ಸಹಜವಾದಂತ ಅನುಮಾನ ಕಾರಣವಾಗಿದೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ಮೌನಕ್ಕೆ ಶರಣಾಗಿದ್ದಾರೆ ಅಂದ ತಕ್ಷಣ ಅದು ಅವರ ವೈಫಲ್ಯ ಆಗ್ಲಿ ಅಥವಾ ಅವರ ದೌರ್ಬಲ್ಯ ಅಲ್ಲ ಅದು. ರಾಜಕಾರಣದಲ್ಲಿ ಅವ್ರದೇ ಆಗಿರ್ತಕ್ಕಂಥ ಸ್ಟ್ರಾಟಜಿಗಳನ್ನು ಮಾಡ್ಕೊಂಡು ಬಂದಿರತಕ್ಕಂತ ಸಿದ್ದರಾಮಯ್ಯನವರು ಈ ಕಳೆದ 3 ವರ್ಷಗಳಿಂದ ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಮುಖ್ಯಮಂತ್ರಿ 2 ವರ್ಷವೂ ಕೂಡ ಇರಲ್ಲ ಅಂತಕ್ಕಂಥ ಚರ್ಚೆ ಮಧ್ಯೆ ಅವರು 3 ವರ್ಷ ಮುಖ್ಯಮಂತ್ರಿ ಆಗಿದ್ದಾರೆ. ಅದಕ್ಕೆ ಪ್ರಮುಖವಾದ ಕಾರಣ ಸಿದ್ದರಾಮಯ್ಯರ ಒಂದು ಸ್ಟ್ರಾಟಜಿ. ಅವರು ಹೆಚ್ಚು ಮೌನವಾದಷ್ಟು ವಿರೋಧಿ ಪಾಳದಲ್ಲಿರ್ತಕ್ಕಂಥ ನಾಯಕರಿಗೆ ನಡುಕ ಆಗತ್ತೆ. ಯಾಕಂದ್ರೆ ಅವರು ಮೌನವಾಗಿ ಯಾವ ಸ್ಟ್ರಾಟಜಿಗಳನ್ನು ಮಾಡ್ತಾರೆ ಅಂತಕ್ಕಂಥದ್ದು ಯಾರಿಗೂ ಕೂಡ ಅರ್ಥ ಆಗಲ್ಲ. ಹಾಗಾಗಿ ಅವರ ವಿರುದ್ಧ ಬಂದಿರತಕ್ಕಂಥ ಸವಾಲುಗಳಿರ್ಬೋದು, ಅವರ ಮುಂದೆ ಬಂದಿರತಕ್ಕಂಥ ದೊಡ್ಡ ಮಟ್ಟದ ತೀವ್ರವಾದಂತಹ ವಿರೋಧಗಳಿರ್ಬೋದು, ಎಲ್ಲವನ್ನೂ ಕೂಡ ಮೌನವಾಗಿ ಸಿದ್ದರಾಮಯ್ಯ ಎದುರಿಸ್ತಾರೆ ಮತ್ತು ಅದಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಪ್ಲಾನ್ ಮೂವ್ ಮಾಡ್ತಾರೆ. ಹಾಗಾಗಿ ಈ ಒಂದು ಡೆವಲಪ್ಮೆಂಟ್ ಅಲ್ಲೂ ಕೂಡ ಬಹಿರಂಗವಾಗಿ ಮುಖ್ಯಮಂತ್ರಿಗಳು ಯಾವುದೇ ರೀತಿಯಾಗಿರುವಂತಹ ಹೇಳಿಕೆಗಳನ್ನು ಕೊಡದೇ ಇದ್ರು ಕೂಡ ತೆರೆಮರೆಯಲ್ಲಿ ಅವ್ರದೇ ಆಗಿರ್ತಕ್ಕಂಥ ಸ್ಟ್ರಾಟಜಿಗಳನ್ನು ಮುಂದುವರಿಸಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೈಪಾಳ್ಯದಲ್ಲಿ ಇದೆ. ಹೀಗಾಗಿ ಇದು ಮುಖ್ಯಮಂತ್ರಿಗಳ ದೌರ್ಬಲ್ಯ ಅಲ್ಲ ಅಥವಾ ಅವರು ಮೌನಕ್ಕೆ ಶರಣರಾಗಿದ್ದಾರೆ ಅನ್ನುವ ಕಾರಣಕ್ಕಾಗಿ ಅವರು ಈ ವಿಚಾರದಲ್ಲಿ ಹಿಂದೆ ಸರಿದಿದ್ದಾರೆ ಅಂತಲ್ಲ. ಆದರೆ ಅವರು ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ಳಬಹುದಾದಂತ ಗಂಭೀರವಾಗಿರುವಂತಹ ತೀರ್ಮಾನಕ್ಕೆ ಇದು ಮುನ್ನುಡಿ ಬರಿತಾ ಇದೆಯಾ ಈ ಡೆವಲಪ್ಮೆಂಟ್ ಅಂತಕ್ಕಂಥ ಮಾತುಗಳು ಕೂಡ ಕೈಪಾಳ್ಯದಲ್ಲಿ ಇದೆ. ಥ್ಯಾಂಕ್ ಯು ಆನಂದ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.